ಯಾರು ಏನು ಮಾಡುವರು. ಸ್ಯಾಂಡಲ್ವುಡ್ ನಲ್ಲಿ ಸೀಕ್ವೆಲ್ ಸಿನಿಮಾಗಳ ಅಬ್ಬರ ಜೋರಾಗಿಯೇ ಇದೆ. ಕೆಲವು ಸಿನಿಮಾಗಳ ಸೀಕ್ವೆಲ್ಗಳು ಸಿನಿಪ್ರಿಯರ ಮನಸ್ಸು ಕದ್ದಿದ್ದರೆ, ಇನ್ನು ಕೆಲವು ಸೀಕ್ವೆಲ್ಗಳು ಮೊದಲ ಭಾಗದಷ್ಟೇ ಹಿಟ್ ಕಾಣದ ನೆಲ ಕಚ್ಚಿದ್ದು ಇದೆ. 2020ರಲ್ಲಿ ತೆರೆಗೆ ಬಂದಿದ್ದ ನಾನು ಮತ್ತು ಗುಂಡ ಸಿನಿಪ್ರಿಯರನ್ನ ಭಾವನಾತ್ಮಕವಾಗಿ ಟಚ್ ಮಾಡಿತ್ತು. ಕಾಮಿಡಿ ಕಿಲಾಡಿ ಎಂಬ ರಿಯಾಲಿಟಿ ಶೋನಲ್ಲಿ ವೀಕ್ಷಕರ ಗಮನ ಸೆಳೆದ ಪ್ರತಿಭೆ ಶಿವರಾಜ್ ಕೇರ್ಪೇಟೆ ನಾಯಕನಾಗಿ ಅಭಿನಯಿಸಿರುವ ಸಿನಿಮಾ ಚಿತ್ರ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ನಿರ್ದೇಶಕ ರಘು ಹಾಸನ್ ನಾನು ಮತ್ತು ಗುಂಡ ಸಿನಿಮಾ ಸೀಕ್ವೆಲ್ ಮಾಡ್ತಿದ್ದಾರೆ. ಕೆಲವು ದಿನಗಳ ಹಿಂದೆ ನಾನು ಮತ್ತು ಗುಂಡ ಪಾರ್ಟ್ 2 ಚಿತ್ರದ ಟೈಟಲ್ ಕೂಡ ನಿರ್ದೇಶಕರು ರಿವೀಲ್ ಮಾಡಿದ್ದರು. ಆದರೆ ನಂತರದಲ್ಲಿ ಚಿತ್ರದ ಹೀರೋ ಯಾರು ಅನ್ನುವುದನ್ನ ಚರ್ಚಿಸಲಾಗಿತ್ತು. ಆದರೆ ಈ ಎಲ್ಲಾ ಕುತೂಹಲಕ್ಕೆ ತೆರೆ ಬಿದ್ದಿದ್ದು ಜೋಶ್ ಸಿನಿಮಾ ಖ್ಯಾತಿಯ ನಟ ರಾಕೇಶ್ ಅಡಿಗ ನಾನು ಮತ್ತು ಗುಂಡ 2 ಸಿನಿಮಾದ ನಾಯಕ ನಟನಾಗಿ ಆಯ್ಕೆಯಾಗಿದ್ದಾರೆ. ಈ ಚಿತ್ರದ ಮುಂದುವರೆದ ಭಾಗವಾಗಿ ನಾನು ಮತ್ತು ಗುಂಡ 2 ತಯಾರಾಗ್ತಿದ್ದು ಬಹುತೇಕ ಹಳೆಯ ತಂಡವ ಕೆಲಸ ಮಾಡ್ತಿದೆ. ಮೊದಲ ಭಾಗದಲ್ಲಿ ಮರಣ ಹೊಂದಿದ್ದ ನಾಯಕ ಶಂಕರನಿಗೆ ಎರಡನೇ ಭಾಗದಲ್ಲಿ ಪುನರ್ಜನ್ಮವಾಗಿರುತ್ತದೆ. ಗೋವಿಂದೇಗೌಡ ಹಾಗೂ ನಾಯಿಯ ಪಾತ್ರದ ಮೂಲಕ ಚಿತ್ರಕಥೆ ಮುಂದುವರಿಯಲಿದ್ದು, ಸೋಷಿಯಲ್ ಕನ್ಸರ್ನ್ ಜೊತೆಗೆ ಡಿವೈನ್ ಕಂಟೆಂಟ್ ಕೂಡ ಚಿತ್ರದಲ್ಲಿದ್ದು, ಸಂಭಾಷಣೆ ಹಾಗೂ ಸಾಹಿತ್ಯವನ್ನ ರೋಹಿತ್ ರಮನ್ ರಚಿಸಿದ್ದಾರೆ. ಸಿನಿಮಾ ನಿರ್ದೇಶನದ ಜೊತೆಗೆ ನಿರ್ಮಾಣದ ಜವಾಬ್ದಾರಿಯನ್ನ ರಘು ಹಾಸನ್ ಹೊತ್ತಿದ್ದಾರೆ. ಪೋಯಂ ಪಿಕ್ಚರ್ಸ್ ಲಾಂಛನದಲ್ಲಿ ತಯಾರಾಗ್ತಿರುವ ನಾನು ಮತ್ತು ಗುಂಡ 2ಗೆ ಆರ್.ಪಿ. ಪಟ್ನಾಯಕ್ ಸಂಗೀತ, ಋತ್ವಿಕ್ ಮುರಳೀಧರ್ ಹಿನ್ನೆಲೆ ಸಂಗೀತ, ತನ್ವಿಕ್ ಛಾಯಾಗ್ರಹಣ, ಕೆ.ಎಂ. ಪ್ರಕಾಶ್ ಸಂಕಲನ, ವಿ. ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಹಾಗೂ ರಘು ನೃತ್ಯ ನಿರ್ದೇಶನವಿದೆ. ಕನ್ನಡ, ತೆಲುಗು, ಹಿಂದಿ ಸೇರಿ 5 ಭಾಷೆಯಲ್ಲಿ ಚಿತ್ರ ತೆರೆಗೆ ಬರಲಿದೆ. ಜೋಶ್ ಮೂಲಕ ನಟನ ಜಿಗದಿಗೆ ಕಾಲಿಟ್ಟ ರಾಕೇಶ್ ಅಡಿಗ ಹಲವು ಸಿನಿಮಾಗಳಲ್ಲಿ ನಾಯಕನಾಗಿ ಮಾತ್ರವಲ್ಲದೆ ನೆಗೆಟಿವ್ ಪಾತ್ರಗಳಲ್ಲೂ ಅಭಿನಯಿಸಿದ್ದಾರೆ. ಕೆಲವು ಸಿನಿಮಾಗಳಿಗೆ ಹಿನ್ನೆಲೆ ಗಾಯಕನಾಗಿಯೂ ಕೆಲಸ ಮಾಡಿದ್ದಾರೆ. ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ 9ರಲ್ಲಿ ಭಾಗವಹಿಸಿ ಮನೆ ಮಾತಾಗಿದ್ದರು.